ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಬಿಜಾಪುರಿನ ಸೈನಿಕ ಶಾಲೆಯಲ್ಲಿ ಕೆಲವು ಹುದ್ದೆಗಳು ಖಾಲಿ ಅದಾವ್ರಿ. ಆ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆದ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗದ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳಲ್ಲಿ ಕೆಲವು ಕಾಂಟ್ರಾಕ್ಚುವಲ್ ಹುದ್ದೆಗಳದಾವ, ಕೆಲವು ರೆಗ್ಯುಲರ್ ಬೇಸಿಸ್ ಹುದ್ದೆಗಳು ಅಂದ್ರೆ ಪರ್ಮನೆಂಟ್ ಹುದ್ದೆಗಳದಾವ ಸ್ನೇಹಿತರೆ. ಮೊದಲನೇದಾಗಿ ನಾವು ಕಾಂಟ್ರಾಕ್ಚುವಲ್ ಹುದ್ದೆಗಳ ಬಗ್ಗೆ ನೋಡೋಣ್ರಿ. LDC ಅಂತ ಬರ್ತದೆ, ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ ಒಂದು ಹುದ್ದೆ. ಅದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು. 18ರಿಂದ 50 ವರ್ಷದ ಒಳಗಿನವರು ಎಲ್ಲರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ 12ನೇ ತರಗತಿ ಪಾಸ್ ಮಾಡಿರಬೇಕು. ಟೈಪಿಂಗ್ ಒಳಗೆ 40 ವರ್ಡ್ ಪರ್ ಮಿನಿಟ್ ಸ್ಪೀಡ್ ಏನಪ್ಪ ಅಂತಂದ್ರೆ ಟೈಪ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಮೇಲೆ ಎಬಿಲಿಟಿ ಟು ಕರೆಸ್ಪಾಂಡೆನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಆಪ್ರೇಷನ್, ಅಂದರೆ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಆಪ್ರೇಷನ್ ಬಗ್ಗೆ ಒಳ್ಳೆಯ ನಾಲೆಜನ್ನು ಹೊಂದಿರಬೇಕು. ಸ್ಯಾಲರಿ ಅಂತೂ ಇನ್ನೂ ಫಿಕ್ಸ್ ಮಾಡಿಲ್ಲ ಸ್ನೇಹಿತರೆ, ಕಾನ್ಸಲ್ಟೇಟೆಡ್ ಸ್ಯಾಲರಿ ಕೊಡಲಾಗ್ತದೆ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ವಾರ್ಡ್ ಬಾಯ್ಸ್ ಅಂತದ, ಇದನ್ನು ಕೂಡ ಕಾಂಟ್ರಾಕ್ಚುವಲ್ ಅಂದ್ರೆ ತಾತ್ಕಾಲಿಕ ಹುದ್ದೆಗಳ ಸ್ನೇಹಿತರೆ. 4 ಹುದ್ದೆಗಳದಾವ. ಅದು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಏಜ್ ಅಂತೂ ಸೇಮ್ ಅದ ಸ್ನೇಹಿತರೆ, ವಯೋಮಿತಿ ಅಂತೂ ಸೇಮ್ ಅದ. 18ರಿಂದ 50 ವರ್ಷದ ಒಳಗಿನವರು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. 10ನೇ ಪಾಸ್ ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನರ್ಸಿಂಗ್ ಸ್ಟಾಫ್ ನರ್ಸ್ ಅಂತ ಹೇಳಿ ಓನ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಿರ್ತಕ್ಕಂಥದ್ದು ಒಂದು ಹುದ್ದೆ ಐತೆ ಸ್ನೇಹಿತರೆ. ಇದು ಕಾಂಟ್ರಾಕ್ಚುವಲ್. ಆಮೇಲೆ ವಯೋಮಿತಿ ಅಂತೂ ಸೇಮ್ ಐತೆ ಸ್ನೇಹಿತರೆ. ಡಿಪ್ಲೊಮಾ ಇನ್ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ ಅಂತ 2 ಕೋರ್ಸ್ ಬರ್ತದೆ. ಎರಡರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಒಂದು 5 ವರ್ಷ 4 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಅಂಥವರಿಗೆ ಮೊದಲ ಆದ್ಯತೆ ಕೊಡಲಾಗ್ತದೆ. ನೆಕ್ಸ್ಟ್ PM PTI ಕಮ್ ಮ್ಯಾಟ್ರೋನ್ ಅಂತ, ಇದು ಮಹಿಳಾ ಅಭ್ಯರ್ಥಿಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಒಂದೇ ಒಂದು ಹುದ್ದೆ ಐತಿ. ವಯೋಮಿತಿ ಅಂತೂ ಸೇಮ್ ಐತಿ ಸ್ನೇಹಿತರೆ. 10ನೇ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಗೇಮ್ಸಲ್ಲಿ ನಾಲೆಜ್ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಅಥವಾ ಆದ್ಯತೆ ನೀಡಲಾಗ್ತದೆ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕೌನ್ಸಿಲರ್ ಅಂತ ಹೇಳಿ ಒಂದು ಹುದ್ದೆ ಐತಿ ಸ್ನೇಹಿತರೆ. ಈ ಹುದ್ದೆಗೆ ನೋಡ್ರಿ ವಯೋಮಿತಿ ಕನಿಷ್ಠ 21 ವರ್ಷ ಆಗಿರಬೇಕು, ಗರಿಷ್ಠ 35 ವರ್ಷ ಮೀರಿರಬಾರ್ದು. ಈ 21ರಿಂದ 35 ವಯಸ್ಸಿನ ಒಳಗಿನವರು ಎಲ್ಲರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪದವಿ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು ಅಥವಾ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನಾತಕೋತ್ತರ ಪದವಿ ನೋಡ್ರಿ ಸೈಕಾಲಜಿ ಆಗಿರ್ಬೋದು ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಆಗಿರ್ಬೋದು. ಈ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮೊದಲ ಆದ್ಯತೆ ನೀಡಲಾಗ್ತದೆ. ನೆಕ್ಸ್ಟ್ ಮ್ಯೂಸಿಕ್ ಟೀಚರ್ ಒಂದು ಹುದ್ದೆ ಐತಿ. ವಯೋಮಿತಿ 21ರಿಂದ 35 ವರ್ಷ ಸ್ನೇಹಿತರೆ. ಪದವಿ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು ಅಥವಾ ಡಿಪ್ಲೊಮಾ ಇನ್ ಮ್ಯೂಸಿಕ್ ಸರ್ಟಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಈಗ ರೆಗ್ಯುಲರ್ ಬೇಸಸ್ ಹುದ್ದೆ ನೋಡೋದಾದ್ರೆ ಓನ್ಲಿ ಡ್ರೈವರ್ ಹುದ್ದೆಗಳು ಮಾತ್ರ ಏನಂದ್ರೆ ಪರ್ಮನೆಂಟ್ ಹುದ್ದೆಗಳದಾವ ಸ್ನೇಹಿತರೆ. ಒಂದೇ ಒಂದು ಹುದ್ದೆ ಅದ, ಅದು SC ಕ್ಯಾಟಗರಿಗೆ ಮೀಸಲಿರ್ತಕ್ಕಂಥದ್ದು. 18ರಿಂದ 50 ವರ್ಷದ ಒಳಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. SSLC ಪಾಸ್ ಆಗಿರಬೇಕು. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಮಿನಿಮಮ್ 5 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳಿರ್ತಕ್ಕಂಥದ್ದು. SSLC ಪಾಸ್ ಆಗಿ ಹೆವಿ ಮೋಟರ್ ಲೈಸೆನ್ಸ್ ನಿಮ್ಮ ಕಡೆ ಇತ್ತು ಅಂದ್ರೆ, 5 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇತ್ತು ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಲೆವೆಲ್ 2 ಹುದ್ದೆ ಸ್ನೇಹಿತರೆ. ಇದು ತಿಂಗಳಿಗೆ 19,900 ಹಿಡ್ಕೊಂಡು 43,100 ರೂಪಾಯಿ ತನಕ ಪೇಮೆಂಟ್ ಸಿಗ್ತದೆ. ಈಗ ಸ್ಟಾರ್ಟಿಂಗ್ ಪೇಮೆಂಟ್ ನೋಡ್ರಿ 19,900 ರೂಪಾಯಿ. ಇದ್ರ ಮೇಲೆ ಅಲವೆನ್ಸಸ್ ಎಲ್ಲ ಸೇರಿದರೆ 24ರಿಂದ 25,000 ರೂಪಾಯಿ ತನಕ ಪೇಮೆಂಟ್ ನಿಮ್ಗೆ ಸಿಗ್ತದೆ. ಇದು ಡ್ರೈವರ್ ಪರ್ಮನೆಂಟ್ ಜಾಬ್ ಸ್ನೇಹಿತರೆ. ಇದು ಓಕೆ ರೀ, ಇದು ಪರ್ಮನೆಂಟ್ ಜಾಬ್ ಇದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಆ ಸ್ನೇಹಿತರೆ. ಇದೇನದ ಅಪ್ಲಿಕೇಶನ್ ಫಾರ್ಮೆಟ್. ಇದು ಈ ಅಪ್ಲಿಕೇಶನ್ ಫಾರ್ಮೆಟನ್ನು ಪ್ರಿಂಟ್ ತಗೊಳ್ಬೇಕು. ಪ್ರಿಂಟ್ ತಗೊಂಡು ನೀಟಾಗಿ ತುಂಬಿ ಇಲ್ಲಿ ಫೋಟೋ ಅಂಟಿಸ್ಬೇಕು. ಫೋಟೋ ಅಂಟಿಸಿ ಆ ಅಪ್ಲಿಕೇಶನ್ ಜೊತೆಗೆ ಅದರದ್ದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಲಗತ್ತಿಸ್ಬೇಕು. ಏನೇನು ಡಾಕ್ಯುಮೆಂಟ್ ಲಗತ್ತಿಸ್ಬೇಕು?
ಅಪ್ಲಿಕೇಶನ್ ತುಂಬಿರ್ತಕ್ಕಂಥದ್ದು ಫೀ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್, ಆಮೇಲೆ ಪಾಸ್ಪೋರ್ಟ್ ಅದಕ್ಕೆ ಅಂಟಿಸ್ಬೇಕು. ನೆಕ್ಸ್ಟ್ ಸೆಲ್ಫ್ ಅಡ್ರೆಸ್ಡ್ ಎನ್ವೆಲಪ್ ವಿತ್ ಸ್ಟ್ಯಾಂಪ್, 40 ರೂಪಾಯಿದು ಸ್ಟ್ಯಾಂಪ್ ಆ ಎನ್ವೆಲಪ್ಗೆ ಹಚ್ಬೇಕು, ಅಂದ್ರೆ ಸ್ಪೀಡ್ ಪೋಸ್ಟ್ ಮಾಡಬೇಕು. ನೆಕ್ಸ್ಟ್ ಎಜುಕೇಷನ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ಗಳು, ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ಗಳು. ಅದೇ ರೀತಿ SC ST OBC ಕ್ಯಾಟಗರಿಯವರು ಆಗಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ನೀವು ಲಗತ್ತಿಸ್ಬೇಕು ಸ್ನೇಹಿತರೆ. ಇವಿಷ್ಟನ್ನು ಲಗತ್ತಿಸಿ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ 586108 ಕರ್ನಾಟಕ ಈ ಸ್ಥಳಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ರೀ. ಪ್ರತಿಯೊಬ್ಬರು 500 ರೂಪಾಯಿನ ತುಂಬಬೇಕು. ಈ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು DD ಮೂಲಕ ತುಂಬಬೇಕು, ಅಕೌಂಟ್ ಪೇಯಿ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ತುಂಬಬೇಕು. ಯಾವುದೇ ನೀವು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಹೋಗಿ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ DD ಈ ಒಂದು ಹೆಸರಿನ ಮೇಲೆ ಕೊಡ್ರಿ ಅಂತಂದ್ರೆ ಅವರು ಕೊಡ್ತಾರೆ. ಯಾವ್ದು ಹೆಸರಿನ ಮೇಲೆ DD ತೊಗೊಳ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ ಪೇಯಬಲ್ ಆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೈನಿಕ್ ಸ್ಕೂಲ್ ಕ್ಯಾಂಪಸ್ ಬಿಜಾಪುರ್ ಬ್ರಾಂಚ್ ಕೋಡ್ 3163 ಈ ಒಂದು ಹೆಸರಿನ ಮೇಲೆ DD 500 ರೂಪಾಯಿದ DD ತೆಗಿಸಿ ಆ ಒರಿಜಿನಲ್ DDಯನ್ನು ಏನು ಅಡ್ರೆಸ್ ಹೇಳಿದಿನಲ್ಲ ಈಗ ಈ ಬಿಜಾಪುರ ಸೈನಿಕ ಶಾಲೆಯ ಸ್ಥಳಕ್ಕನ್ನು ನೀವು ಕಳಿಸ್ಬೇಕಾಗ್ತದೆ. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ನೋಡ್ರಿ, ಇದು 13 ಏಪ್ರಿಲ್ಗೆ ಅರ್ಜಿ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಇದಾದ ಮೇಲೆ 21 ದಿನ ಟೈಮ್ ಆದ ನಿಮಗೆ. 21 ಡೇಸ್ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ಅಂದರೆ ಮೇ 1, 4, 5 ಅನ್ಕೊಳ್ರಿ, ಮೇ 1, 4 ಅಥವಾ 5ನೇ ತಾರೀಕು ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು ಸ್ನೇಹಿತರೆ. ಇನ್ನು ನೇಮಕಾತಿ ಯಾವ ರೀತಿ ಮಾಡಿಕೊಳ್ಳಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲು ಶಾರ್ಟ್ ಲಿಸ್ಟ್ ತೆಗಿತಾರೆ ಸ್ನೇಹಿತರೆ. ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ರಿಟರ್ನ್ ಟೆಸ್ಟಿಗೆ ಅಥವಾ ಪ್ರಾಕ್ಟಿಕಲ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಈ 3ಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ಮೇಲೆ ಅದರಲ್ಲಿ ಪಾಸ್ ಆದ್ರಿ ಅಂತಂದರೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳಾಗ್ತದೆ. ಇದಿಷ್ಟು ಬಿಜಾಪುರ ಸೈನಿಕ ಶಾಲೆಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.